ಎಲ್ಲರಿಗೂ ವೀರು ಕನ್ನಡ ಯೂಟ್ಯೂಬ್ ಚಾನೆಲ್ಗೆ ಆತ್ಮೀಯವಾದ ಸ್ವಾಗತ. ನಾನು ನಿಮ್ಮ ವೀರು ಕನ್ನಡ ಸರ್. ನೋಡಿ, ಇವತ್ತಿನ ತರಗತಿಯಲ್ಲಿ ನಾನು ಡಾಕ್ಟರ್ ಸಾರಾ ಅಬೂಬಕರ್ ಅವರು ಬರೆದಿರ್ತಕ್ಕಂತಹ ಚಂದ್ರಗಿರಿ ತೀರದಲ್ಲಿ ಅನ್ನುವಂತಹ ಕಾದಂಬರಿಯ ಭಾಗ 10ರ ಬಗ್ಗೆ ಚರ್ಚೆಯನ್ನ ಮಾಡ್ತಾ ಇದ್ದೀನಿ. ನೋಡಿ, ಈ ಇಂದಿನ ತರಗತಿಯ ಕೆಲವೊಂದು ವಿಚಾರವನ್ನು ನಾವು ಗಮನಿಸೋದಾದ್ರೆ, ನೋಡಿ, ಅಲ್ಲಿ ರಶೀದನನ್ನ ಇಲ್ಲಿ ತಲಾಕ್ ಕೊಡು ಅಂತ ಇಲ್ಲಿ ಮಹಮ್ಮದ್ ಖಾನ್ ಕೇಳಿರ್ತಕ್ಕಂಥದ್ದು. ಆ ನಂತರದಲ್ಲಿ ಅವ್ನು ಏನ್ ಮಾಡ್ತಾ ಇದ್ದಾನಪ್ಪ ಅಂದ್ರೆ, ತಲಾಕ್ ಕೊಟ್ಟು ಈಗ ಮನೆಗೆ ಬಂದಿದ್ದಾನೆ. ಇಲ್ಲಿ ರಶೀದ್ ಅಂದ್ರೆ ನಾದಿರಾಳ ಗಂಡ ಈಗೇನಪ್ಪಾ ಅಂದ್ರೆ, ಇಲ್ಲಿ ನಾದಿರಾಳಿಗೆ ತಲಾಖನ್ನ ಕೊಟ್ಟು ಬಿಟ್ಟೆ ಅಮ್ಮ ಅಂತ ಹೇಳ್ತಾ ಇದೀನಿ. 10ನೇ ಭಾಗದಲ್ಲಿ ತನ್ನ ಮನೆಗ್ ಬಂದಿದ್ದಾನೆ. ಮನೆಗ್ ಬಂದು ಅಮ್ಮನ ಹತ್ತಿರ ಹೇಳ್ತಾ ಇದ್ದಾನೆ ರಶೀದ್. ಏನಂತ ಹೇಳ್ತಾ ಇದ್ದಾನೆ ಅಂದ್ರೆ, ನಾನು ನಾದಿರಾಳಿಗೆ ತಲಾಖನ್ನ ಕೊಟ್ಟು ಬಿಟ್ಟೆ ಅಂತಕ್ಕಂಥದ್ದು. ಇಲ್ಲಿ ರಶೀದ್ ನಾದಿರಾಳಿಗೆ ತಲಾಖನ್ನ ಕೊಟ್ಟು ಬಿಟ್ಟೆ ಅಂತ ಹೇಳಿದಂತ ಸಂದರ್ಭದಲ್ಲಿ ಅಮೀರಾಳ ಒಂದು ಪ್ರತಿಕ್ರಿಯೆ ಹೇಗಿತ್ತು ಅನ್ನೋದನ್ನ ವಿವರಿಸಿ ಅಂತ ಕೇಳ್ಬೋದು. ನೋಡಿ, ರಶೀದ್ ಏನ್ ಮಾಡ್ತಾನೆ, ತನ್ನ ತಾಯಿಗೆ ಹೇಳಿದಂತಹ ಸಂದರ್ಭದಲ್ಲಿ ಆ ತಾಯಿಯ ಪ್ರತಿಕ್ರಿಯೆ ಹೇಗಿದೆಯಪ್ಪ ಅಂತಂದ್ರೆ, ಏನೋ ಒಂದ್ ಕಡೆ ಗಟ್ಟಿಯಾಗಿ ಚೀರ್ತಾಳೆ, ಆರ್ತನಾದವನ್ನ ಮಾಡ್ತಾಳೆ. ಯಾಕೆ, ನಿನಗೇನ್ ಹುಚ್ಚಿಡ್ದಿತ್ತಾ? ನನಗೆ ಒಂದು ಮಾತಾದರೂ ಹೇಳ್ಬಾರ್ದಾ? ಯಾಕೆ ಇಂತಹ ಒಂದು ಕೆಲಸವನ್ನ ಮಾಡಿದೆ ಅಂತ ತನ್ನ ಮಗ ರಶೀದನಿಗೆ ಅಮೀನಮ್ಮ ಬೈತಾ ಇರ್ತಕ್ಕಂಥದ್ದನ್ನು ನಾವಿಲ್ಲಿ ಗಮನಿಸ್ತಾ ಇದೀವಿ. ಅವಳು ಒಂದೇ ಸಮ ಗೋಡೆಗೆ ಮುಖ ಮೊರಗಿಸಿಕೊಂಡು ಅಲ್ಲೆಲ್ಲ ಒಂದ್ ಕಡೆ ಅಳ್ತಾ ಕಣ್ಣೀರನ್ನ ಒರೆಸ್ಕೊಳ್ತಾ ಇದ್ದಾನೆ ರಶೀದ್. ಇನ್ನೊಂದ್ ಕಡೆ, ನೀನ್ ಹೇಳಿದ್ದು ನಿಜವಾ? ಎಂತಹ ಆಘಾತಕಾರಿಯಾದಂತಹ ವಿಚಾರವನ್ನ ಹೇಳ್ದೆ ಅಂತ ಹೇಳ್ತಕ್ಕಂಥದ್ದು. ಹಾಗೇನೆ, ಯಾಕೆ ಈ ರೀತಿ ಮಾಡ್ಬಿಟ್ಟೆ ನೀನು ಅಂತ ಅಮೀನಮ್ಮ ಒಂದೇ ಸಮನೆ ರೋಧಿಸ್ತಾ ಇದ್ದಾರೆ. ಕೊನೆಗೆ 3 ಬಾರಿ ನೀನು ತಲಾಖನ್ನ ಹೇಳ್ಬಿಟ್ಟ ಅಂತ ಕೇಳಿದಾಗ, ಹೌದು 3 ಬಾರಿಯೂ ಕೂಡ ಹೇಳ್ಬಿಟ್ಟೆ ಅಂತ ಹೇಳ್ತಕ್ಕಂಥದ್ದು ತನ್ನ ತಾಯಿಗೆ. ಈಗ ಏನ್ ಮಾಡೋದು, ಯಾಕೆ ಈ ರೀತಿ ಹೇಳ್ದೆ? ನೋಡಿ, ಎಲ್ಲ ಒಂದ್ ಕಡೆ ಆ ಮಗು ಇದೆ, ಆ ಮಗುವನ್ನ ಅಲ್ಲಿ ಆ ಅಮೀನಮ್ಮ ಹೇಳ್ತಾ ಇರ್ತಕ್ಕಂಥದ್ದೇನಪ್ಪ ಅಂದ್ರೆ, ನಮ್ಮ ಮನೆಯ ಬಾಗಿಲನ್ನ ಆ ಮಗುವಿನ ಶಾಶ್ವತವಾಗಿ ಮುಚ್ಚಿಬಿಟ್ಟೆಯ ಅಂತ ದೇವರನ್ನ ಕೇಳ್ಕೊಡ್ತಾ ಇರ್ತಕ್ಕಂಥ. ಯಾಕಂದ್ರೆ ಇನ್ನ ತಲಾಖನ್ನ ನೀಡಿದ್ದಾನೆ. ಆಗ ಆ ಎಲ್ಲೋ ಒಂದ್ ಕಡೆ ನಾದಿರ ತನ್ನ ಮಗುವನ್ನು ಕೂಡ ನೋಡುವುದಕ್ಕೆ ಬರೋ ಹಾಗಿಲ್ಲ. ಇಲ್ಲಿ ಗಂಡ ಹೆಂಡತಿಯರ ಸಂಬಂಧವೂ ಕೂಡ ಇಲ್ಲಿ ಕಳೆದು ಹೋಯ್ತು ಅಂತಕ್ಕಂಥದ್ದು. ಈಗ ನಾನಾಗಿ ಮತ್ತೆ ರಶೀದ್ ಹೇಳ್ತಾ ಇದ್ದಾನೆ, ನಾನಾಗಿ ತಲಾಖನ್ನ ಕೊಡಲಿಲ್ಲ. ಅವರ ಅಪ್ಪ, ಅಂದ್ರೆ ಅಲ್ಲಿ ಅಬ್ಬ ಅಂತ ಪದ ಇದೆ, ಅವರ ಅಪ್ಪ ಬಂದು ತಲಾಖಿಗೆ ಒತ್ತಾಯ ಮಾಡಿದರು. ಹಾಗೇನೆ ದೀನವಾಗಿ ನುಡಿದಂತಹ ರಶೀದ್ ಏನ್ ಹೇಳ್ತಾ ಇದ್ದಾನೆ, ಅವ್ರ ತಂದೆನೆ ಬಂದು ಇಲ್ಲಿ ಎಲ್ಲೋ ಒಂದ್ ಕಡೆ ಒತ್ತಾಯ ಮಾಡಿದ್ರು. ನೀನೇನಾದ್ರೂ ತಲಾಖನ್ನ ಕೊಟ್ಟಿಲ್ಲ ಅಂತ ಅಂದ್ರೆ ಎಲ್ಲೋ ಒಂದ್ ಕಡೆ ರೌಡಿಗಳನ್ನ ಬಿಟ್ಟು ಓಡಿಸ್ತೀನಿ ಅಂತ ಇಲ್ಲಿ ನನಗೆ ಬೆದರಿಕೆಯನ್ನು ಕೂಡ ಹಾಕಿದ್ರು. ಆ ಮೂಲಕ ಅವರು ತಲಾಖನ್ನ ಪಡ್ಕೊಂಡು ಹೋದ್ರು. ಇನ್ನೊಂದ್ ಕಡೆ ತನ್ನ ಮಗಳೇ ಇಲ್ಲಿ ಹೇಳಿದಳಂತೆ ಅಂತಕ್ಕಂಥದ್ದು. ನೋಡಿ, ಅವಳೇ ಹೇಳಿದಳಂತೆ ಅಂದ್ರೆ ನಾದಿರಾಳೇ ಹೇಳಿದ್ಲು, ಆ ಗಂಡ ಬೇಡ ಅಂತಕ್ಕಂಥದ್ದು. ನನಗೆ ಆ ಗಂಡ ಬೇಡ ಎಂದು ಹೇಳಿದಳಂತೆ. ಯಾಕೆಂದ್ರೆ ಮಗುವನ್ನ ಕರೆದುಕೊಂಡ ಬಂದ ಮೇಲೆ ಅವಳ ಮನಸ್ಸು ಬದಲಾಗಿದೆ. ಅದಕ್ಕೆ ಅವಳು ಹೇಳಿದ್ದಾಳೆ, ಇದು ಮಹಮ್ಮದ್ ಖಾನ್ ಹೇಳ್ತಾ ಇರ್ತಕ್ಕಂಥದ್ದು, ಅವಳು ಆ ಗಂಡ ಬೇಡ ಅಂತ ಹೇಳಿದ್ದಾಳೆ ಅಂತ. ಈಗ ಒಂದ್ ಕಡೆ ನಾವು ಮತ್ತೆ ಅಮೀನಮ್ಮ ಅಲ್ಲಿ ವಾದ ಮಾಡ್ತಾಳೆ ರಶೀದ್ ಜೊತೆ. ಏನಪ್ಪಾ ಅಂದ್ರೆ, ಎಲ್ಲಿ ನಮ್ಮ ನಾದಿರ ಹಾಗೆ ಹೇಳಿದವಳಲ್ಲ, ಅವಳು ಹೇಳೋದಿಲ್ಲ. ಯಾಕಂದ್ರೆ ಮಹಮ್ಮದ್ ಖಾನ್ ಹೇಳಿರ್ತಕ್ಕಂಥದ್ದು ಶುದ್ಧ ಸುಳ್ಳು ಅಂತಕ್ಕಂಥದ್ದು. ಯಾಕೆಂದ್ರೆ ಆ ಮಹಮ್ಮದ್ ಖಾನ್ ಒಬ್ಬ ಮಹಾ ಮೂರ್ಖ, ಸುಳ್ಳುಗಾರ, ಹಾಗೆ ಹೀಗೆ ಅಂತ ಜೋರಾಗೆ ಇಲ್ಲಿ ಅಮೀನಮ್ಮ ಬೈತಾ ಇದ್ದಾಳೆ. ಆದ್ರೆ ಇಲ್ಲಿ ಕಾಲ ಮಿಂಚಿ ಹೋಗಿದೆ. ಇಲ್ಲಿ ಹಾಗೆ ಎಲ್ಲ ಒಂದ್ ಕಡೆ ನಾವು ಪಾಪುವನ್ನ ಎತ್ತಿಕೊಂಡು ಬಂದಾಗ ಅವಳ ಮನಸ್ಸು ಬದಲಾಗಿದೆ, ಹಾಗೆ ಹೀಗೆ ಅಂತ ಇದೆಲ್ಲ ಹೇಳಿ ರಶೀದನನ್ನ ಎಲ್ಲೋ ಒಂದ್ ಕಡೆ ಮರುಳು ಮಾಡಿ ಅವನು ಏನ್ ಮಾಡಿದನಪ್ಪ ಅಂತಂದ್ರೆ ತಲಾಖನ್ನ ಪಡ್ಕೊಂಡಿದ್ದಾನೆ. ಯಾಕೆಂದ್ರೆ ಎಲ್ಲೋ ಒಂದ್ ಕಡೆ ಮಹಮ್ಮದ್ ಖಾನ್ ತನ್ನ ಸ್ವಾರ್ಥ ಮತ್ತೆ ತನ್ನ ಅತಿಹಾಸೆಯ ಬುದ್ಧಿಯಿಂದ ಅವನು ಏನ್ ಮಾಡಿದನಪ್ಪ ಅಂದ್ರೆ, ಇಡೀ ತನ್ನ ಆ ಮಗಳ ಬದುಕನ್ನ ದುರಂತಮಯವನ್ನ ಮಾಡೋದಕ್ಕೆ ಹೊರಟಿದ್ದಾನೆ ಮಹಮ್ಮದ್ ಖಾನ್. ಈಗ ತಲಾಖನ್ನ ಕೊಡಿಸಿದ್ದಾನೆ ಅಳಿಯನಿಂದ. ಇಷ್ಟೆಲ್ಲ ಆದ್ಮೇಲೆ ಕೊನೆಗೆ ಆ ಅಮೀನಮ್ಮ ಒಂದ್ ಕಡೆ ಕೊನೆಗೆ ಮಾತನ್ನ ಮಗನಿಗೆ ಮನದಾಳದಲ್ಲಿ ಹೇಳ್ತಾ,
ಕೇವಲ ನಾಲಿಗೆ ತುದಿಯಲ್ಲಿ ಕೊತ ಕೊತ ಆ ಪಾಪವನ್ನ ಎದೆಗೆ, ಆ ಮಗುವನ್ನ ಎದೆಗೆ ಕವುಚ್ಕೊಂಡು ಗುಳೋ ಅಂತ ಹೇಳ್ತಾ ಇದ್ದಾರೆ. ಮತ್ತೆ ಆ ಮಗುವಿಗೆ, ಅಯ್ಯೋ ಮಗುವೇ, ನಿನ್ನ ಹಣೆ ಬರಹವೇ, ತಾಯಿ ಬದುಕಿದ್ದೂ ಕೂಡ ನೀನು ಅನಾಥವಾದಿಯಲ್ಲ ಮಗು ಅಂತ ಆ ಮೊಮ್ಮಗುವನ್ನ ಎತ್ಕೊಂಡು ರೋದಿಸ್ತಾ ಇದ್ದಾಳೆ, ಅಂದ್ರೆ ಅಳ್ತಾ ಇದ್ದಾಳೆ ಅಮೀನಮ್ಮ. ಈ ಕಡೆ ಮಗ ಮತ್ತು ತಾಯಿ ಇಬ್ರು ಕೂಡ ಯೋಚನೆಯನ್ನ ಮಾಡ್ತಾ ಇದ್ದಾರೆ. ಇಲ್ಲಿ ಊಟದ ಶಾಸ್ತ್ರ, ಅಂದ್ರೆ ಊಟವನ್ನ ಮಾಡಿದ್ರು ಯೋಚನೆ ಮಾಡ್ತಾ, ಹೀಗೆ ನಾದಿರ ಹೇಳಿದಳೆ ಎಂಬಂತದ್ದು. ಇಲ್ಲಿ ಒಂದು ಕಡೆ ಆ ಅಮೀನಮ್ಮನಿಗೆ ನಾದಿರನ ಮೇಲೆ ಎಲ್ಲಿಲ್ಲದಂತಹ ಒಂದು ಪ್ರೀತಿ ಇರುತ್ತೆ. ಅವಳು ಹೇಳಿದಕ್ಕೆ ಸಾಧ್ಯವೇ ಇಲ್ಲ ಅಂತಕ್ಕಂಥದ್ದು. ಯಾಕೆಂದ್ರೆ ತಂದೆಯ ಮೂರ್ಖತನದಿಂದಲೇ ಇದು ನಡೆದಿರ್ತಕ್ಕಂಥದ್ದು ಅಂತ ಈ ತರದ ವಿಚಾರಗಳು. ಅಥವಾ ಯಾಕೆ ಅವಳು ಈ ತಲಾಖನ್ನ ತೆಗೆದುಕೊಳ್ಳುವಂತಹ ನಿರ್ಧಾರಕ್ಕೆ ಬಂದ್ಲು ಅಂತಕ್ಕಂಥದ್ದು, ಇವೆಲ್ಲವನ್ನ ಯೋಚನೆ ಮಾಡ್ತಾ ಇಲ್ಲಿ ಮರುದಿನ ನೆರೆಮನೆಯ ಆ ಎಲ್ಲ ಒಂದ್ ಕಡೆ ಈ ನಾದಿರಾಳ ಸ್ನೇಹಿತೆಯಾಗಿರ್ತಕ್ಕಂತಹ ಜೈನಾಬಿ ಮನೆಗೆ ಬರ್ತಾಳೆ. ಮನೆಗೆ ಬಂದಂತಹ ಸಂದರ್ಭದಲ್ಲಿ ಅಮೀನಮ್ಮ ಜೋರಾಗೆ ನಾದಿರಳನ ಬಗ್ಗೆ ಬೈಯೋದಿಕ್ಕೆ ಪ್ರಾರಂಭ ಮಾಡ್ತಾರೆ. ಏನಂದ್ರೆ ಆ ಒಂದೇ ಸಮ ಏನು ಸೊಕ್ಕೋ ಈ ಹೆಂಗಸರಿಗೆ, ಅಂದ್ರೆ ಸಾಮಾಜಿಕವಾಗಿ ಅವರು ಬೈದಕ್ ಇಲ್ಲಿ ಹೇಳ್ತಾ ಇದ್ದಾರೆ, ಏನು ಹೆಂಗಸರು ಈಗಿನ ಕಾಲದವರು ಅಂತಕ್ಕಂಥದ್ದು. ಹಾಗೆ ನಾದಿರ ಇಲ್ಲಿ ಹೇಗೆ ಹಾಗಾಗಿ ನೋಡಿದೆಯಾ, ಹೇಗೆ ಹೇಳಿಬಿಟ್ಟಳು, ಅವಳು ಒಳ್ಳೆಯವಳು ಹಾಗೆ ಹೀಗೆ ಅಂತಿದೆ ಅಂತಕ್ಕಂಥದ್ದು. ಇನ್ನೊಂದ್ ಕಡೆ ನನಗೆ ಆ ಗಂಡ ಬೇಡ ಎಂದು ತನ್ನ ತಲಾಖನ್ನ ತೆಗೆದುಕೊಂಡು ಬನ್ನಿ ಎಂದು ತಂದೆಯನ್ನ ಕಳಿಸಿದ್ದಾಳೆ ಅಂತ ಜೈನಾಬಿಗೆ ಇಲ್ಲಿ ಆ ಅಮೀನಮ್ಮ ಹೇಳ್ತಾ ಇರ್ತಕ್ಕಂಥದ್ದು. ಯಾರಪ್ಪ ಅಂದ್ರೆ ರಶೀದನ ತಾಯಿ. ಅಂತೂ ಇತ್ತು ತಕ್ಷಣವೇ ಅವನು ಹೇಳಿ ತಲಾಖನ್ನ ಕೊಟ್ಟು ಬಿಡು ಅಂತ ಹೇಳಿ ಪಟ್ಟನ್ನ ಹಿಡಿದಿದ್ದಾನೆ. ಯಾರಪ್ಪ ಅಂತಂದ್ರೆ ಮಹಮ್ಮದ್ ಖಾನ್ ಅಂತ ಜೈನಾಬಿಗೆ ಆ ನಡೆದಿರ್ತಕ್ಕಂತಹ ವಿಚಾರವನ್ನೆಲ್ಲ ಅಮೀನಮ್ಮ ಹೇಳಿದ್ರು. ಆ ಹೇಳಿದಂತಹ ಸಂದರ್ಭದಲ್ಲಿ ಆ ಜೈನಾಬಿ ಹೇಳ್ತಾಳೆ, ನೋಡಿ ಅವಳ ಒಂದು ಮಾನವೀಯತೆಯನ್ನ ಇಲ್ಲಿ ನಾವು ಗಮನಿಸಬೇಕಾಗಿತ್ತು. ಅವಳೊಂದು ಮಾತನ್ನ ಹೇಳ್ತಾಳೆ, ಹೌದಾ, ಹಾಗಾದ್ರೆ ಅವರ ತಂದೆ ಮಹಮ್ಮದ್ ಖಾನ್ ತನ್ನ ಮಗಳಿಗೆ ಆ ಗಂಡ ಬೇಡ ಅಂತ ತನ್ನ ಮಗಳೇ ಹೇಳಿದ್ದಾಳೆ ಅಂತ ಹೇಳಿದ್ರಲ್ಲ, ಆ ಮಾತನ್ನ ಎಷ್ಟರ ಮಟ್ಟಿಗೆ ನೀವು ಒಪ್ಕೊಂಡ್ರಿ? ನೋಡಿ, ಪ್ರತ್ಯಕ್ಷವಾಗಿ ಕಂಡಿದ್ರು ಕೂಡ ಪ್ರಮಾಣಿಸಿ ನೋಡುವಂತಹ ಮಾತಿನಂತೆ ನೀವು ಯಾಕೆ ಈ ಪ್ರಮಾಣಿಸಿ ನೋಡುವಂತಹ ಕೆಲಸವನ್ನ ಮಾಡ್ಲಿಲ್ಲ? ನೀವು ಬಹಳ ತಪ್ಪು ಮಾಡ್ಬಿಟ್ರಿ ಚಿಕ್ಕಮ್ಮ ಎಂದು ಜೈನಾಬಿ ಹೇಳ್ತಾ ಇದ್ದಾಳೆ. ಯಾಕೆಂದ್ರೆ ಅವಳು 2 ವರ್ಷ ನಿಮ್ಮ ಮಧ್ಯದಲ್ಲಿ ನಿಮ್ಮೊಡನೆ ಇದ್ದು ಅವಳ ಬಗ್ಗೆ ನೀವು ಅರ್ಥ ಮಾಡ್ಕೊಳ್ಳೇ ಇರ್ತಕ್ಕಂತಹ ಎಂತ ಮನುಷ್ಯರು ನೀವು. ನೇರವಾಗಿ ನೋಡಿ, ನೀವು ಕೂಡ ಒಬ್ಬ ಹೆಣ್ಣಾಗಿದ್ದು ಆ ಹೆಣ್ಣಿನ ಮನಸ್ಸನ್ನ ಅರ್ಥ ಮಾಡ್ಕೊಂಡಿಲ್ವಲ್ಲ. ಯಾಕೆಂತಂದ್ರೆ ಸುಮಾರು ಸಾರಿ ಇಲ್ಲಿ ನಾದಿರಾ ಹೇಳ್ತಾ ಇದ್ಲು, ನನ್ನ ತಂದೆ ಹಾಗೆ, ನನ್ನ ತಂದೆ ಹೀಗೆ, ನನ್ನ ತಂದೆ ಒಂದ್ ಕಡೆ ಮುಂಗೋಪಿ ಅಂತಕ್ಕಂಥದ್ದು, ಇನ್ನೊಂದ್ ಕಡೆ ನನ್ನ ತಂದೆ ನನ್ನ ತಾಯಿಗೆ ಪ್ರತಿ ದಿವಸವೂ ಕೂಡ ತೊಂದರೆಯನ್ನ ಕೊಡ್ತಾ ಇದ್ರು. ಕಣ್ಣೀರು ಹಾಕದನೆ ಪ್ರತಿದಿನವೂ ನನ್ನ ತಾಯಿ ಹಾಸಿಗೆಯನ್ನ ಹಿಡಿದಿಲ್ಲ. ಅಂತಹ ವ್ಯಕ್ತಿ ಯಾರು? ನನ್ನ ತಂದೆ ಅಂತ ಇಲ್ಲಿ ಹೇಳ್ತಾ ಇದ್ದಂತ ಮಾತನ್ನ ಮರ್ತೋದ್ರ ಅಮೀನಮ್ಮ ಅಂತ ಜೈನಾಬಿ ಹೇಳ್ತಾ ಇರ್ತಕ್ಕಂಥದ್ದು. ಇದನ್ನೆಲ್ಲ ನೋಡಿದಂತಹ ಸಂದರ್ಭದಲ್ಲಿ ಕೊನೆಗೆ ಈಗ ನಾದಿರಳ ಬಾಳು ಒಂದು ಕಡೆ ಬದಲಾಗಿ ಹೋಗಿದೆ. ಯಾಕೆಂದ್ರೆ ಈಗಾಗಲೇ ತಲಾಖನ್ನ ನೀಡಿ 3 ತಿಂಗಳಾಗಿದೆ. ತಲಾಖನ್ನ ನೀಡಿ 3 ತಿಂಗಳಾಗಿದೆ. ಈಗ ಬೇರೆ ಮದುವೆಯ ಒಂದು ಪ್ರಸ್ತಾಪವು ಕೂಡ ಇಲ್ಲಿ ನಡೀತಾ ಇದೆ. ಒಂದ್ ಕಡೆ ಮಹಮ್ಮದ್ ಖಾನ್ ಮತ್ತು ಆ ಫಾತಿಮಾ ಇಬ್ರು ಕೂಡ ಮಾತನಾಡ್ತಾ ಇದ್ದಾರೆ. ಇಲ್ಲಿ ಜಬ್ಬರ್ ಹೇಳಿದಂತೆ ಈಗ ನಾವ್ ಏನ್ ಮಾಡ್ಬೇಕಪ್ಪ ಅಂದ್ರೆ ಹೊಸ ಮನೆಯ ಸಲೀಮನ ಮನೆಗೆ ಹೆಣ್ಣನ್ನ ಕೊಡ್ಬೇಕು ಅಂತ ಹೇಳಿದಾಗ ಒಂದ್ ಕಡೆ ಫಾತಿಮಾ ಏನಂತ ಅನ್ಕೊಳ್ತಾರೆ ಇಲ್ಲಿ ಅಂತಂದ್ರೆ, ಎಲ್ಲೋ ಒಂದ್ ಕಡೆ ಹೊಸ ಮನೆಯ ಸಲೀಮ ಇದಾನಲ್ಲ, ಸಲೀಮನ ಮಗನಿಗೆ ಈ ನಾದಿರಳನ್ನ ಮದುವೆ ಮಾಡ್ಕೊಳ್ತಾರೇನೋ ಅನ್ನುವಂತಹ ಉತ್ಸಾಹದಲ್ಲಿ ಅಮೀನಮ್ಮ ಇಡ್ತಾಳೆ. ಆದರೆ ಅಲ್ಲಿ ಮದುವೆ ಮಾಡ್ಕೊಳ್ತೀವಿ ಅಂತ ಹೇಳ್ತಾ ಇರ್ತಕ್ಕಂಥದ್ದು ಯಾರಿಗಪ್ಪ ಅಂತಂದ್ರೆ ಸಲೀಮನಿಗೆ ಅನ್ನುವಂತಹದ್ದು ಫಾತಿಮಳಿಗೆ ನಿಧಾನವಾಗಿ ಗೊತ್ತಾಗುತ್ತೆ. ಫಾತಿಮಾ, ನಿನಗೆ ಆ ಸಲೀಂ ಗೊತ್ತಲ್ವಾ? ಅಯ್ಯೋ, ಅವ್ರು ಗೊತ್ತಿಲ್ಲದಲ್ಲ ಏನು, ಊರಿನಲ್ಲಿ ಒಂದು ದೊಡ್ಡ ಸಾಹುಕಾರರು, ಶ್ರೀಮಂತರು. ಹಾಗೇನೆ ನಮ್ಮ ತೆಂಗಿನ ತೋಟವು ಕೂಡ ನಾವು ಅಲ್ಲಿ ಅವರು ಎಲ್ಲ ಒಂದ್ ಕಡೆ ಜಮೀನಾಳ ಮದುವೆಯ ಸಂದರ್ಭದಲ್ಲಿ ಮಾರಿರ್ತಕ್ಕಂಥದ್ದು. ಹಾಗೇನೆ ಇನ್ನೊಂದ್ ಕಡೆ ಆ ಊರಿನಲ್ಲಿ ಕೆಲವೊಂದು ಕಾರ್ಯಕ್ರಮ ಅಥವಾ ಮಗುವಿನ ತಲೆ ಕೂದಲು ತೆಗೆಸಿದಂತಹ ಸಂದರ್ಭದಲ್ಲಿ ಊರಿಗೆ 2 ಹೋರಿಗಳನ್ನ
ಇಲ್ಲಿ ಎಲ್ಲೋ ಒಂದ್ ಕಡೆ ಕುರ್ಬಾನಿ ಮಾಡಿ ಊರಿಗೆಲ್ಲ ಊಟವನ್ನ ಹಾಕ್ತವ್ರು ಅಂತಕ್ಕಂಥದ್ದು, ಆ ಹೋರಿಗಳನ್ನೆಲ್ಲ ಕತ್ತರಿಸಿ ಅದರಿಂದ ಮಾಂಸದ ಊಟವನ್ನ ಹಾಕ್ತಂತಹ ವ್ಯಕ್ತಿ ಯಾರಿಗ್ ತಾನೇ ಗೊತ್ತಿಲ್ಲ ಅನ್ನೋ ರೀತಿಯಲ್ಲಿ ಮಾತನಾಡ್ತಾ ಇದ್ದಾರೆ. ಸರಿ, ಈಗೆಲ್ಲ ಆದ್ಮೇಲೆ ಯಾರಿಗೆ ಅವರ ಮಗನಿಗೇನಾದ್ರೂ ಮದುವೆಯನ್ನ, ಅಯ್ಯೋ ನಿನಗ್ ಬುದ್ಧಿ ಇಲ್ಲ. ಇಲ್ಲಿ ಒಂದು ಮಗುವಿನ ತಾಯಿಯನ್ನ ಯಾರಾದ್ರೂ ಅವನ ಮಗನಿಗೆ ಮದುವೆ ಮಾಡ್ಕೊಳ್ತಾರಾ? ಇಲ್ಲ. ಹೊಸಮನೆಯ ಸಲೀಮನ ಹೆಂಡತಿ ಎಲ್ಲೋ ಒಂದ್ ಕಡೆ ಆರೋಗ್ಯ ಸರಿ ಇಲ್ವಂತೆ. ಆ ಹೆಂಡತಿಯನ್ನ ಮಕ್ಕಳನ್ನ ನೋಡ್ಕೊಂಡು ಇವಳು ಕೂಡ ಅವ್ರ ಮನೆಯಲ್ಲಿ ಇದ್ರೆ ಸಾಕಂತೆ, ಈ ರೀತಿ ಹೇಳಿದ್ರು. ಇಲ್ಲಿ ಜಬ್ಬರ್ ಹೇಳ್ದ ಅಂತಕ್ಕಂಥ ಮಾತನ್ನ. ಕೊನೆಗೆ ನಾದಿರ ಮನೆಯಲ್ಲಿಯೇ ಅವ್ರ ಮನೆಯಲ್ಲಿ ರಾಣಿ ಇದ್ದ ಹಾಗೆ ಇರ್ಬೋದು ಅಂತ ಎಲ್ಲ ಹೇಳ್ತಾ ಇರ್ಬೇಕಾದ್ರೆ, ಇಲ್ಲಿ ಇವನ್ನೆಲ್ಲ ನೋಡ್ತಾ ಕೊನೆಗೆ ಚಂದ್ರಗಿರಿಯ ತೀರದಲ್ಲಿದ್ದಂತಹ ತೋಟ, ಯಾಕೆಂದ್ರೆ ನಾವು ಮಾರಿರ್ತಕ್ಕಂತಹ ತೋಟ, ತೆಂಗಿನ ತೋಟ ನಮಗೆ ಸೇರುತ್ತೆ ಅಂತಕ್ಕಂಥ ಒಂದು ಸ್ವಾರ್ಥ ಬುದ್ಧಿ ಉಳ್ಳಂತಹ ಮಹಮ್ಮದ್ ಖಾನನ ಒಂದು ಆ ಮುಂದಾಲೋಚನೆ ಇದೆಯಲ್ಲ, ಅದು ಎಲ್ಲೋ ಒಂದ್ ಕಡೆ ಈ ಅಸಹಾಯಕ ಹೆಣ್ಣು ಮಕ್ಕಳ ಅಥವಾ ಹೆಣ್ಣು ಮಗಳಾಗಿರ್ತಕ್ಕಂಥ ನಾದಿರಾಳ ಬದುಕನ್ನ ನುಚ್ಚು ನೂರು ಮಾಡುತ್ತೆ ಅಂತಕ್ಕಂಥದ್ದು. ಈಗ ಇದನ್ನೆಲ್ಲ ಕೇಳಿದಂತಹ ಸಂದರ್ಭದಲ್ಲಿ ಹೇಗಾದ್ರೂ ಮಾಡಿ ಮದುವೆಯನ್ನ ಮಾಡಿ ಮುಗಿಸ್ಬಿಡೋಣ ಹೊಸಮನೆಯ ಸಲೀಮನಿಗೆ ಅಂತ ಹೇಳಿದಂತ ಸಂದರ್ಭದಲ್ಲಿ ನಾದಿರಾಳಿಗೆ ಕೋಪ ಬಂತು. ಯಾಕೆಂದ್ರೆ ಅವರ ಮನೆಯಲ್ಲಿ ಸಲೀಮನ ಮನೆಯಲ್ಲಿ ರಾಣಿಯಾಗಿರ್ಬೋದು ಅಂತ ಹೇಳಿದಂತ ಸಂದರ್ಭದಲ್ಲಿ ನಾದಿರಾಳಿಗೆ ಕೋಪ ಬರುತ್ತೆ. ಏನ್ ಹೇಳ್ತಾಳೆ ಅಂತಂದ್ರೆ, ಇಲ್ಲಿವರೆಗೂ ಕೂಡ ತನ್ನ ತಂದೆಯನ್ನ ತಿರಸ್ಕಾರ ಮಾಡಿ ಯಾವತ್ತೂ ಕೂಡ ಅವಳು ಮಾತನಾಡಿರ್ಲಿಲ್ಲ, ಎದುರು ಮಾತನಾಡಿರ್ಲಿಲ್ಲ. ಆದ್ರೆ ಈಗಂತೂ ಅವಳಿಗೆ ಕೋಪ ವಿಪರೀತ. ಯಾಕೆಂದ್ರೆ ನನ್ನ ಬದುಕನ್ನ ಹಾಳು ಮಾಡ್ತಾ ಇರ್ತಕ್ಕಂಥವ್ರು ಅಂತ ಹೇಳಿ ಹಾಳು ಮಾಡ್ಬಿಟ್ರಿ ಅಂತಕ್ಕಂಥ ವಿಚಾರ ಅವಳು ಗೊತ್ತಾದ್ಮೇಲೆ ಅವಳು ಹೇಳ್ತಾಳೆ, ಇಲ್ಲಿ ಕಾವಳ್ಳಿಯಲ್ಲೂ ಕೂಡ ನೋಡಿ, ತನ್ನ ಗಂಡನಾಗಿರ್ತಕ್ಕಂಥ ರಶೀದನ ಮನೆಯಲ್ಲಿ ಕೂಡ ಮಹಾರಾಣಿ ಇದ್ದಂತೆ ಇದ್ದೆ. ಆದ್ರೆ ನೀವೇನಾದ್ರೂ ನನಗೆ ಇನ್ನೊಂದು ಮದುವೆಯನ್ನ ಮಾಡ್ತೀನಿ ಅಂತ ಅಂದ್ರೆ ನಾನು ಚಂದ್ರಗಿರಿಯ ನದಿಗೆ ಬಿದ್ದು ಪ್ರಾಣವನ್ನ ಕಳ್ಕೊಳ್ತೀನಿ ಅಂತ ಹೇಳ್ತಾಳೆ. ಆಗ ಎಲ್ಲೋ ಒಂದ್ ಕಡೆ ಅವಳು ತನ್ನ ತಂದೆಯ ಮಾತನ್ನ ಪ್ರತಿಭಟಿಸ್ತಾ ಇದ್ದಾಳೆ, ನೀವು ಮಾಡ್ತಾ ಇರೋ ತಪ್ಪು ಯಾಕೆ ಅಂತಕ್ಕಂಥದ್ದು. ಕೊನೆಗೆ ನಾದಿರಾಳ ತಂದೆಯ ಈ ದುರ್ಬುದ್ಧಿಯನ್ನ ನೋಡಿ, ಈ ಹಠಮಾರಿತನವನ್ನ ನೋಡಿ, ಈ ಮೂರ್ಖತನವನ್ನ ನೋಡಿ ಒಂದ್ ಕಡೆ ಮತ್ತೆ ಆ ಮಗು ರೂಮಿನೊಳಗಡೆ ಹೋದಾಗ ಆ ಮಗುವಿನ ತೊಟ್ಟಿಲನ್ನ ನೋಡಿ ಆ ಮಗುವಿನ ನೆನಪಾಗ್ತಾ ಇರ್ತಕ್ಕಂಥದ್ದು, ರಶೀದನ ನೆನಪಾಗ್ತಾ ಇರ್ತಕ್ಕಂಥದ್ದು, ಈ ಎಲ್ಲವೂ ಕೂಡ ಎಲ್ಲಾ ಚಿತ್ರಗಳು ಅವಳ ಕಣ್ಮುಂದೆ ಬರ್ತವೆ. ಇದಿಷ್ಟು ಭಾಗ 10ರ ವಿಚಾರ. ಇನ್ನು ಅನೇಕ ಭಾಗಗಳಿವೆ. ಯಾಕಂದ್ರೆ ವಿದ್ಯಾರ್ಥಿಗಳಿಗೆ ಸುಲಭವಾಗ್ಲಿ ಅಂತ ಹೇಳಿ ನಾನು ಕೆಲವೊಂದು ವಿಚಾರಗಳನ್ನು ಮಾತ್ರ ತಿಳಿಸ್ತಾ ಹೋಗ್ತಾ ಇದ್ದೀನಿ. ಹಾಗಾಗಿ ಇನ್ನೂ ಕೂಡ ನನ್ನ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇಲ್ಲಿಗೆ ಈ ತರಗತಿಯನ್ನ ಮುಗಿಸ್ತಾ ಇದ್ದೀನಿ. ಎಲ್ರಿಗೂ ಕೂಡ ಶುಭವಾಗ್ಲಿ.